ಶ್ರೀ ವಾಮನ ಪುರಾಣಂ 95ನೆಯ ಅಧ್ಯಾಯವು. ಬಲಿಯು ಹೇಳುತ್ತಾನೆ, ಎಲೈ ದೈತ್ಯಶ್ರೇಷ್ಠನೇ, ನೀನು ಉಪದೇಶಿಸಿದಂತೆ ಜಗತ್ಪತಿಯಾದ ಆ ಜನಾರ್ದನನ್ನು ಪೂಜಿಸಿ ಹೊಂದಬಹುದಾದ ಉತ್ತಮ ಗತಿ ಯಾವುದು? ಅಂತಹ ಗತಿಗೆ ಕಾರಣವಾದ ಅವನ ಆರಾಧನಾ ಕ್ರಮವೇನು? ಯಾವ ವಿಧವಾದ ಪೂಜೆಯಿಂದ ಅವನಿಗೆ ಪ್ರೀತಿ ಉಂಟಾದೀತು? ಅವನ ಪ್ರೀತಿಗಾಗಿ ಮಾಡತಕ್ಕ ಪ್ರಶಸ್ತ ದಾನಗಳಾವುವು? ಅವನ ಪ್ರೀತಿಗಾಗಿ ಮಾಡಬೇಕಾದ ಉಪವಾಸವನ್ನು ಯಾವ ತಿಥಿಯಲ್ಲಿ ಮಾಡಬೇಕು? ಅವನಿಗೆ ಪ್ರೀತಿಕರವಾಗಿಯೂ ನಾವು ಸಂತೋಷದಿಂದ ಮಾಡಲು ಅರ್ಹವಾಗಿಯೂ ಇರುವ ಪುಣ್ಯಕರಗಳಾದ ಬೇರೆ ಕಾರ್ಯಗಳಾವುವು? ಇದೆಲ್ಲವನ್ನು ನನಗೆ ದಯವಿಟ್ಟು ಹೇಳಬೇಕು. ಪ್ರಹ್ಲಾದನು ಹೇಳುತ್ತಾನೆ, ದೈತ್ಯರಾಜನೇ, ಜನಾರ್ದನನನ್ನು ಉದ್ದೇಶಿಸಿ ಅವನಲ್ಲಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಯಾವ ದಾನಗಳನ್ನು ಮಾಡುತ್ತಾರೆಯೋ ಅವೆಲ್ಲವೂ ಅಕ್ಷಯ ಫಲಗಳಾಗುತ್ತದೆ. ಇದರಿಂದ ಭಗವತ್ ಪ್ರೀತಿಯನ್ನು ಅಪೇಕ್ಷಿಸದೆ ಇತರ ಉದ್ದೇಶಗಳಿಗಾಗಿ ಮಾಡಿದ ದಾನಗಳು ನಶ್ವರವಾದ ಫಲಗಳನ್ನೇ ಉಂಟು ಮಾಡುತ್ತದೆ ಎಂದು ಹೇಳಿದಂತಾಗುತ್ತದೆ. ಯಾವ ತಿಥಿಗಳಲ್ಲಿ ಜಗತ್ಪತಿಯು ಪೂಜೆಯಿಂದ ಸಂತುಷ್ಟನಾಗುವನೋ ಅಂತಹ ತಿಥಿಯಲ್ಲಿಯೇ ಆ ಭಗವಂತನ ಧ್ಯಾನದಿಂದ ತನ್ಮಯನಾಗಿ ಉಪವಾಸ ಮಾಡಬೇಕು. ಇದರಿಂದ ಪೂಜಾದಿಗಳಿಂದ ಭಗವಂತನನ್ನು ಸಂತೋಷಪಡಿಸಲು ಅರ್ಹವಾದ ತಿಥಿಯೇ ಅವನ ಪ್ರೀತಿಗಾಗಿ ಮಾಡುವ ಉಪವಾಸಕ್ಕೂ ಅರ್ಹವೆಂದು ತಿಥಿಗಳಲ್ಲಿ ಸ್ವರೂಪತಃ ಯಾವ ಪ್ರಾಶಸ್ತ್ಯವನ್ನು ನಿರೀಕ್ಷಿಸಬಾರದೆಂದು ಹೇಳಿದ ಹಾಗಿದೆ. ದಾನಾದಿಗಳಿಂದ ಸತ್ಕಾರ ಹೊಂದಿದ ಬ್ರಾಹ್ಮಣರು ಸಂತುಷ್ಟರಾದಲ್ಲಿ ಆ ಜನಾರ್ದನನು ಸಂತುಷ್ಟನಾಗುತ್ತಾನೆ. ಯಾವ ಮೂಢನು ಆ ಬ್ರಾಹ್ಮಣರನ್ನು ದ್ವೇಷಿಸುತ್ತಾನೆಯೋ ಅವನು ಶಾಶ್ವತವಾದ ನರಕವನ್ನೇ ಹೊಂದುತ್ತಾನೆ. ಆದುದರಿಂದ ವಿಷ್ಣು ತತ್ಪರನಾದ ಮನುಷ್ಯನು ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಬೇಕು. ಏತಕ್ಕೆಂದರೆ ಆ ಬ್ರಾಹ್ಮಣರೇ ನನ್ನ ಶರೀರವೆಂದು ಪೂರ್ವದಲ್ಲಿ ಆ ಹರಿಯೇ ಹೇಳಿರುವನು. ಬ್ರಾಹ್ಮಣನಾದವನು ಪಂಡಿತನಾಗಿರಲಿ ಪಾಮರನಾಗಿರಲಿ ಅವನನ್ನು ಅವಮಾನಿಸಬಾರದು. ಏತಕ್ಕೆಂದರೆ ಅವನು ಆ ಹರಿಯ ದಿವ್ಯ ದೇಹದಲ್ಲಿ ಸೇರಿದವನು. ಆದುದರಿಂದ ಮನುಷ್ಯನಾದವನು ಅವನನ್ನು ಪೂಜಿಸಲೇಬೇಕು. ಅಸುರಶ್ರೇಷ್ಠನೇ, ಯಾವ ಹೂವುಗಳು ಒಳ್ಳೆಯ ವರ್ಣದಿಂದಲೂ ಒಳ್ಳೆಯ ಸುವಾಸನೆಯಿಂದಲೂ ಕೂಡಿರುವವೋ ಅಂತಹ ಹೂವುಗಳೇ ಆ ವಿಷ್ಣುವಿನ ಅರ್ಚನೆಗೆ ಪ್ರಶಸ್ತವಾಗುವುದು. ಆದರೂ ಆ ಮಾಧವನ ಪ್ರೀತಿಗಾಗಿ ಮಾಡಬೇಕಾದ ಪ್ರಶಸ್ತವಾದ ದಾನಗಳನ್ನು, ಪುಣ್ಯಕರಗಳಾದ ತಿಥಿಗಳನ್ನು, ಪುಷ್ಪಗಳನ್ನು ಸಹ ವಿವೇಚಿಸಿ ಹೇಳುತ್ತೇನೆ, ಕೇಳು. ಜಾಜಿಯ ಹೂವು, ಶತಾಹ್ವವೆಂಬ ಅದರ ಜಾತಿಗೆ ಸೇರಿದ ಹೂವು, ಮೊಲ್ಲೆ, ನಂದ್ಯಾವರ್ತ, ಗೋರಂಟಿ ಜಾತಿಯ ಹೂವು, ಸಂಪಿಗೆ, ಅಶೋಕ, ಕಣಿಗಿಲೆ, ಬೆಟ್ಟಮಲ್ಲಿಗೆ, ಕಂಚುವಾಳ, ಪಾದರಿ, ಸುರಗಿ, ಕಾಡುಮೊಲ್ಲೆ, ತಿಲಕ, ದಾಸವಾಳ, ಹಳದಿಯ ಜಾಜಿ ಈ ಹೂವುಗಳು ಅಚ್ಯುತನ ಪೂಜೆಗೆ ಪ್ರಶಸ್ತವಾದವು. ತಾಳೆಯ ಹೂವನ್ನು ಬಿಟ್ಟು ಸುವಾಸನೆಯುಳ್ಳ ಇತರ ಹೂವುಗಳು ಪ್ರಶಸ್ತಗಳೇ. ಬಿಲ್ವಪತ್ರ, ಶಮೀಪತ್ರ ಅಂದರೆ ಬನ್ನಿಯ ಪತ್ರ, ಭೃಂಗಪತ್ರ, ಮೃಗಾಂಕದ ಪತ್ರ, ಹೊಂಗೆಯ ಪತ್ರ, ಜಾಜಿಯ ಪತ್ರ ಈ ಪತ್ರಗಳು ಹರಿಯ ಪೂಜೆಗೆ ಪ್ರಶಸ್ತಗಳು. ಇವುಗಳ ಹೂವುಗಳು ಹರಿಯ ಪೂಜೆಗೆ ಪ್ರಶಸ್ತಗಳು. ಪತ್ರಗಳಂತೆ ಇವುಗಳ ಚಿಗುರುಗಳು ಹರಿಯ ಅರ್ಚನೆಗೆ ಪ್ರಶಸ್ತವಾದದ್ದು. ಲತೆಗಳ ಕುಡಿಗಳಿಂದಲೂ ಚಿಗುರುಗಳಿಂದಲೂ ಪೂಜಿಸಬೇಕು. ನಾನಾ ರೂಪಗಳಾದ ಅವತಾರಗಳನ್ನು ಭಾವಿಸಿ ಕಮಲ, ನೈದಲೆ ಮೊದಲಾದ ಹೂವುಗಳಿಂದಲೂ ಒಳ್ಳೆಯ ನೀರಿನಿಂದ ತೊಳೆದ ಶುಚಿಯಾದ ಚಿಗುರುಗಳಿಂದಲೂ ಎಳೆಯ ಗರಿಕೆಯ ಚಿಗುರುಗಳಿಂದಲೂ ಪೂಜಿಸಬೇಕು. ಹಾಗೆಯೇ ಎಲೆಗಳಿಂದಲೂ ಮೊಗ್ಗುಗಳಿಂದಲೂ ಚಿಗುರುಗಳಿಂದಲೂ ಪುನಃ ಪುನಃ ಪೂಜಿಸಬೇಕು. ಕುಂಕುಮ ಕೇಸರಿಯ ಚಂದನದಿಂದ ಲೇಪಿಸಬೇಕು. ಲಾಮಂಚ, ಕಮಲಲತೆಯ ಕಾಷ್ಠ ಅಥವಾ ಗೆಡ್ಡೆ, ಮರದ ಅರಿಶಿನ ಅಥವಾ ಕಾಡಿನ ಮರದಿಂದಾಗುವ ಸುಗಂಧಿ ಚೂರ್ಣ ಇವುಗಳಿಂದಲೂ ಲೇಪಿಸಬೇಕು. ಆ ಹರಿಯ ಪ್ರೀತಿಗಾಗಿ ಮಾಹಿಷ ಎಂಬ ಹಾಲು ಮಡ್ಯ ಮತ್ತು ದೇವದಾರು ಮರದ ಮತ್ತು ಜಾಜಿಕಾಯಿಯ ಧೂಪವನ್ನು ಅರ್ಪಿಸಬೇಕು. ತುಪ್ಪದಿಂದ ಸಂಸ್ಕರಿಸಲ್ಪಟ್ಟ ಯವೆ, ಗೋಧಿ, ಸಣ್ಣ ಭತ್ತ, ಎಳ್ಳು, ಹೆಸರು, ಉದ್ದು, ಭತ್ತ ಇವುಗಳಿಂದಾದ ಭಕ್ಷ್ಯ ಭೋಜ್ಯಗಳು ಹರಿಗೆ ಪ್ರಿಯವಾಗುತ್ತದೆ. ಪಾವನವಾದ ಗೋದಾನ ಮತ್ತು ಭೂಮಿದಾನ ಮತ್ತು ವಸ್ತ್ರ, ಅನ್ನ, ಚಿನ್ನ ಇವುಗಳ ದಾನಗಳು ಆ ಮಧುಸೂದನನಿಗೆ ಪ್ರಿಯವಾಗುತ್ತದೆ. ಮಾಘ ಮಾಸದಲ್ಲಿ ಎಳ್ಳು ಮತ್ತು ಎಳ್ಳಿನೊಡನೆ ಗೋವನ್ನು ದಾನ ಮಾಡಿದ್ದಲ್ಲಿ ಅದು ಪ್ರಶಸ್ತವಾದದ್ದು. ಆ ಮಾಧವನು ಸಂತೋಷ ಪಡಲಿ ಎಂದು ಹೇಳಿ ಸೌದೆಯನ್ನು ದಾನ ಮಾಡಬೇಕು. ಫಾಲ್ಗುಣ ಮಾಸದಲ್ಲಿ ಭತ್ತ ಮತ್ತು ವಸ್ತ್ರಗಳು ಹಾಗೆಯೇ ಕೃಷ್ಣಾಜೀನಾದಿಗಳನ್ನು ಸಹ ಗೋವಿಂದನ ಪ್ರೀತಿಗಾಗಿ ದಾನ ಮಾಡಬೇಕು. ಚೈತ್ರ ಮಾಸದಲ್ಲಿಯೂ ನಾನಾ ವಿಧವಾದ ವಸ್ತ್ರಗಳನ್ನು, ಹಾಸಿಗೆಗಳನ್ನು, ಆಸನಗಳನ್ನು ಸಹ ಆ ವಿಷ್ಣುವಿನ ಪ್ರೀತಿಗಾಗಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು.
ವೈಶಾಖ ಮಾಸದಲ್ಲಿಯೂ ಸುಗಂಧಿಗಳಾದ ಪದಾರ್ಥಗಳನ್ನು ಮಧುಸೂದನನ ತೃಪ್ತಿಗಾಗಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನೀರಿನಿಂದ ತುಂಬಿದ ಕುಂಭದೊಡನೆ ಗೋವನ್ನು, ಚಂದನದೊಡಗೂಡಿದ ಬೀಸಣಿಗೆಯನ್ನು ಆ ತ್ರಿವಿಕ್ರಮನ ಪ್ರೀತಿಗಾಗಿ ಸತ್ಪುರುಷರು ದಾನ ಮಾಡಬೇಕು. ಆಷಾಢ ಮಾಸದಲ್ಲಿ ಪಾದರಕ್ಷಾಯುಗ್ಮವನ್ನು, ಛತ್ರಿ, ಉಪ್ಪು, ನೆಲ್ಲಿಕಾಯಿ ಮೊದಲಾದವನ್ನು ವಾಮನನ ಪ್ರೀತಿಗಾಗಿ ಪ್ರಾಜ್ಞನಾದವನು ದಾನ ಮಾಡಬೇಕು. ಭಾದ್ರಪದ ಮಾಸದಲ್ಲಿ ಪಾಯಸ, ಜೇನುತುಪ್ಪ, ತುಪ್ಪ, ಉಪ್ಪು, ಬೆಲ್ಲದಿಂದ ಮಾಡಿದ ಅನ್ನ ಅಂದರೆ ಗೂಢ ಅನ್ನ ಇವುಗಳನ್ನು ಆ ಹೃಷಿಕೇಶನ ಪ್ರೀತಿಗಾಗಿ ದಾನ ಮಾಡಬೇಕು. ಆಶ್ವಯುಜ ಮಾಸದಲ್ಲಿ ಕಪ್ಪಾದ ಕುದುರೆ, ಎತ್ತು, ಮೊಸರು, ತಾಮ್ರ, ಕಬ್ಬಿಣ ಮೊದಲಾದ ಲೋಹಗಳು ಇವುಗಳನ್ನು ಆ ಪದ್ಮನಾಭನ ಪ್ರೀತಿಗಾಗಿ ದಾನ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಬೆಳ್ಳಿ, ಚಿನ್ನ, ದೀಪ, ರತ್ನ, ಮುತ್ತು ಇವನ್ನು ಆ ದಾಮೋದರ ಪ್ರೀತಿಗಾಗಿ ದಾನ ಮಾಡಬೇಕು. ಮಾರ್ಗಶಿರ ಮಾಸದಲ್ಲಿ ಕತ್ತೆ, ಒಂಟೆ, ಹೇಸರಗತ್ತೆ, ಆನೆ, ಗಾಡಿಗಳು, ಕುರಿ, ಮೇಕೆ ಮೊದಲಾದವನ್ನು ಆ ಕೇಶವನ ಪ್ರೀತಿಗಾಗಿ ದಾನ ಮಾಡಬೇಕು. ಪುಷ್ಯ ಮಾಸದಲ್ಲಿ ಉಪ್ಪರಿಗೆಗಳು, ನಗರಗಳು, ಮನೆ, ಅಂಗಳ ಪ್ರದೇಶ ಇವೇ ಮೊದಲಾದವನ್ನು ಆ ವಾಮನನ ಪ್ರೀತಿಗಾಗಿ ಭಕ್ತಿಯಿಂದ ದಾನ ಮಾಡಬೇಕು. ಮತ್ತು ಅವರವರ ಇಚ್ಛಾನುಸಾರವಾಗಿ ಆ ಪುರುಷೋತ್ತಮನ ಪ್ರೀತಿಗಾಗಿ ದಾಸಿಯರು, ಭೃತ್ಯರು, ಅಲಂಕಾರಗಳು, ಷಡ್ರಸೋಪೇತವಾದ ಅನ್ನವು ಇವುಗಳನ್ನು ದಾನ ಮಾಡುತ್ತಲೇ ಇರಬೇಕು. ಯಾವ ವಸ್ತುವು ತನಗೆ ಇಷ್ಟವಾಗಿಹುದೋ ಮತ್ತು ಮನೆಯಲ್ಲಿ ಯಾವ ವಸ್ತುಗಳು ಶುಚಿಯಾಗಿರುವವೋ ಅವೆಲ್ಲವನ್ನು ಚಕ್ರಾಯುಧಧಾರಿಯಾದ ಆ ದೇವೋತ್ತಮನ ಪ್ರೀತಿಗಾಗಿ ದಾನ ಮಾಡಬೇಕು. ಯಾವನು ಆ ಕೇಶವನ ಪ್ರೀತಿಗಾಗಿ ಅವನ ದೇವಾಲಯವನ್ನು ನಿರ್ಮಿಸುವನೋ ಅಂತಹ ಪುಣ್ಯಶಾಲಿಯು ಪುಣ್ಯಕರಗಳಾದ ಶಾಶ್ವತ ಲೋಕಗಳನ್ನು ಗಳಿಸುತ್ತಾನೆ. ಪುಷ್ಪ ಫಲಗಳಿಂದ ಕೂಡಿದ ಹೂವಿನ ತೋಟಗಳನ್ನು ಅರ್ಪಿಸಿದವನು ಇಚ್ಛಾನುಸಾರ ಶ್ಲಾಘ್ಯವಾದ ಭೋಗಗಳನ್ನು ಅನುಭವಿಸುತ್ತಾನೆ. ಈ ರೀತಿ ವಿಷ್ಣು ಮಂದಿರವನ್ನು ನಿರ್ಮಿಸಿದವನು ಬ್ರಹ್ಮನ ಎದುರಿಗೆ ತನ್ನೊಡಗೂಡಿದ ತನ್ನ ವಂಶದ ಹಿಂದು ಮುಂದಿನ 8 ತಲೆಗಳನ್ನೂ ಬಂಧದಿಂದ ತಪ್ಪಿಸಿ ಉದ್ಧರಿಸುತ್ತಾನೆ. ಪಿತೃದೇವತೆಗಳೆಲ್ಲರೂ ಯೋಗ ದೃಷ್ಟಿಯಿಂದ ಇಂತಹ ಮಹಾಪುರುಷನನ್ನೇ ಅಪೇಕ್ಷಿಸಿ ಮಹಾತಪಸ್ವಿಯಾದ ಪರಮಾತ್ಮನ ಎದುರಿಗೆ ನಿಂತು ಈ ರೀತಿ ಅಶಂಸೆ ಮಾಡುತ್ತಾರೆ. ನಮ್ಮ ಕುಲದಲ್ಲಿ ವಿಪುರುಷನು ಹುಟ್ಟುವನೇ, ಅವನು ಶುಚಿವ್ರತನಾಗಿ ಹರಿಮಂದಿರವನ್ನು ನಿರ್ಮಾಣ ಮಾಡುವನೇ, ಆ ವಿಷ್ಣುವಿನ ಮಂದಿರವನ್ನು ಲೇಪನಾದಿಗಳಿಂದ ಅಲಂಕರಿಸುವ ಮಹಾತ್ಮನು ಕುಲದಲ್ಲಿ ಉದಯಿಸುವನೇ, ತೊಳೆಯುವುದೇ ಮೊದಲಾದ ಕಾರ್ಯಗಳನ್ನು ಆ ವಿಷ್ಣು ಮಂದಿರದಲ್ಲಿ ಧರ್ಮ ದೃಷ್ಟಿಯಿಂದಲೂ ಭಕ್ತಿಯಿಂದಲೂ ಮಾಡುತ್ತಾನೆಯೇ. ಯಾವನು ಕೇಶವನ ಆ ಮಂದಿರದಲ್ಲಿ ಧ್ವಜವನ್ನು ಪ್ರತಿಷ್ಠೆ ಮಾಡಿ ಆ ದೇವದೇವನ ಪ್ರೀತಿಗಾಗಿ ದೀಪವನ್ನು, ಪುಷ್ಪಗಳನ್ನು, ಚಂದನವೇ ಮೊದಲಾದ ಲೇಪನ ದ್ರವ್ಯಗಳನ್ನು ಸಮರ್ಪಿಸುವನೋ ಅಂತಹ ಭಾಗ್ಯಶಾಲಿಯೊಬ್ಬನು ನಮ್ಮ ವಂಶದಲ್ಲಿ ಹುಟ್ಟುವನೇ. ಯಾವನು ಆ ಹರಿಯ ಪ್ರೀತಿಗಾಗಿ ಸರ್ವ ಪಾಪನಾಶಕವಾದ ಏಕಾದಶಿ ಉಪವಾಸವನ್ನು ಮಾಡುವನೋ ಅಂತಹ ಪುಣ್ಯಶಾಲಿಯು ನಮ್ಮ ವಂಶದಲ್ಲಿ ಹುಟ್ಟುತ್ತಾನೆಯೇ. ಆ ವಿಷ್ಣುವಿನ ಮಂದಿರವನ್ನು ಚಿತ್ರ ಕಾರ್ಯದಿಂದ ಚಿತ್ರಿಸುವವನು ಮಹಾಪಾತಕ ಉಪಪಾತಕಗಳಿಂದ ಕೂಡಿದ್ದರೂ ಆ ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಎಲೆ ಬಲಿಯೇ, ಪಿತೃಗಳ ಈ ರೀತಿಯಾದ ಹೆಬ್ಬಯಕೆಯನ್ನು ಕೇಳಿ ಜಾಮಘ ಎಂಬ ದೊರೆಯು ಪೂರ್ವದಲ್ಲಿ ವಿಷ್ಣು ಭಕ್ತನಾಗಿ ಆ ವಿಷ್ಣುವಿನ ದೇವಾಲಯವನ್ನು ಭೂಮಿಯಲ್ಲಿ ತಾನೇ ನಿರ್ಮಿಸಿದನು. ಆ ಕೇಶವನ ವಿಭೂತಿಗಳಾದ ನಾನಾ ವಿಧವಾದ ಅವತಾರಗಳಿಗೂ ಬೇರೆ ಬೇರೆ ಮಂದಿರಗಳನ್ನು ನಿರ್ಮಿಸಿ ಆ ಮಂದಿರಗಳಲ್ಲಿ ಪಂಚವರ್ಣಗಳಿಂದ ರಮ್ಯವಾದ ಚಿತ್ರಗಳನ್ನು ಬರೆಸಿದನು. ಸುವರ್ಣಮಯವಾದ ದೀಪ ಪಾತ್ರೆಗಳನ್ನೇರ್ಪಡಿಸಿ ಆ ಪಾತ್ರೆಗಳಲ್ಲಿ ತುಪ್ಪವನ್ನು, ಎಣ್ಣೆಯನ್ನು ತುಂಬಿ ತಾನಾಗಿಯೇ ಆ ದೀಪಗಳನ್ನು ಪರಮಾತ್ಮನಲ್ಲಿ ಅರ್ಪಿಸಿದನು. ಕುಸುಂಬೆಯ ವರ್ಣದಿಂದಲೂ ಮಂಜಿಷ್ಠಾಧವಲ ರಕ್ತವರ್ಣದಿಂದಲೂ ರಂಜಿತಗಳಾದ ಮತ್ತು ಬಂಗಾರದಿಂದ ನಿರ್ಮಿಸಲಾದ ನಾನಾ ವರ್ಣದ ಧ್ವಜಗಳನ್ನು ನವರಂಗವೆಂಬ ವಿಷ್ಣು ಮಂದಿರದ ಭಾಗಗಳಲ್ಲಿ ಏರ್ಪಡಿಸಿದನು. ನಾನಾ ವಿಧವಾದ ಫಲಪುಷ್ಪಗಳಿಂದ ಕೂಡಿಯೂ ದೇವದಾರು ವೃಕ್ಷಗಳಿಂದ ರಮ್ಯವಾಗಿಯೂ ಅನೇಕ ಲತೆಗಳ ಚಿಗುರುಗಳಿಂದ ತಂಪಾಗಿಯೂ ಇರುವ ಉದ್ಯಾನಗಳನ್ನು ಅಲ್ಲಿ ಏರ್ಪಡಿಸಿದನು. ಆ ರಮ್ಯವಾದ ಉದ್ಯಾನಗಳಲ್ಲಿ ಯತಿಗಳನ್ನು, ಬ್ರಹ್ಮಚಾರಿಗಳನ್ನು, ಶ್ರೋತ್ರೀಯರನ್ನು, ನಾನಾ ವಿಧವಾದ ದಾನಗಳಿಂದ ಪ್ರಖ್ಯಾತರಾದ ಮಹಾಪುರುಷರನ್ನು, ದರಿದ್ರರನ್ನು, ಕುರುಡರು, ಅಂಗವಿಕಲರು ಇಂತಹ ಜನರನ್ನು ಸಹ ಅಲ್ಲಿ ಏರ್ಪಡಿಸಿರುವ ಮಂಚಗಳಲ್ಲಿ ಕುಳ್ಳಿರಿಸಿ ಅವರನ್ನು ಅಲಂಕರಿಸಿ ಗಂಧರ್ವ ವಿದ್ಯೆಯನ್ನು ಅಂದರೆ ಸಂಗೀತ ತಿಳಿದವರು, ರತ್ನ ಪರೀಕ್ಷೆಯನ್ನು ತಿಳಿದವರು ಸಹ ತಮ್ಮ ತಮ್ಮ ಶಿಲ್ಪ ಕೌಶಲ್ಯದಿಂದ ನಿತ್ಯವೂ ಅವರನ್ನು ಪೂಜಿಸುತ್ತಾರೆ. ಈ ರೀತಿಯಾಗಿ ಜಾಮಘ ಎಂಬ ಆ ದೊರೆಯು ಜಿತೇಂದ್ರಿಯನಾಗಿದ್ದು ಶ್ರದ್ಧೆಯಿಂದ ವಿಷ್ಣುವನ್ನು ಪೂಜಿಸಿ ಅದಕ್ಕೆ ಫಲವಾಗಿ ವಿಷ್ಣು ಲೋಕವನ್ನೇ ಹೊಂದಿದನು ಎಂದು ನಾವು ಕೇಳಿರುವೆವು.
ಅವನು ಸಾಸಿವೆಯ ಮತ್ತು ಹಿಪ್ಪೆ, ಅಗಸಿ ಇವುಗಳ ತೈಲಗಳಿಂದ ಏರ್ಪಡಿಸಲಾಗಿದ್ದ ದೀಪಗಳನ್ನು ವಿಷ್ಣುವಿನ ಪ್ರೀತಿಗಾಗಿ ಅರ್ಪಿಸಿ ಅದರ ಫಲವಾಗಿ ಅಂಧತಾ ಮಿಶ್ರವೇ ಮೊದಲಾದ ನರಕಗಳೆಲ್ಲವನ್ನು ದಾಟಿ ಪತ್ನಿಯೊಡನೆ ವಿಷ್ಣು ಲೋಕವನ್ನೇ ಹೊಂದಿದನು. ಎಲೆ ಬಲಿಯೇ, ಈಗಲೂ ಸಹ ವಿಷ್ಣು ಲೋಕವನ್ನಪೇಕ್ಷಿಸುವ ಮಹಾಪುರುಷರೆಲ್ಲ ಆ ಜಾಮಘ ದೊರೆಯ ಮಾರ್ಗವನ್ನೇ ಆಶ್ರಯಿಸುತ್ತಾರೆ. ಆದುದರಿಂದ ರಾಜಾದಿರಾಜನಾದ ನೀನೂ ಸಹ ಹರಿಯ ದೇವಾಲಯವನ್ನು ಏರ್ಪಡಿಸು, ಆ ಹರಿಯನ್ನೇ ಆರಾಧಿಸು. ಶಾಸ್ತ್ರಜ್ಞರಾದ ಬ್ರಾಹ್ಮಣೋತ್ತಮರನ್ನು, ವಿಶೇಷವಾಗಿ ಪೌರಾಣಿಕರನ್ನು, ಶುದ್ಧರಾಗಿ ಈ ಸದಾಚಾರದಲ್ಲಿ ನಿರತರಾಗಿರುವವರನ್ನು ವಸ್ತ್ರಗಳಿಂದಲೂ ಭೂಷಣಗಳಿಂದಲೂ ರತ್ನಗಳಿಂದಲೂ ಗೋವು, ಭೂಮಿ, ಸುವರ್ಣ ಮುಂತಾದವುಗಳಿಂದ ತೃಪ್ತಿಪಡಿಸು. ಐಶ್ವರ್ಯವಿರುವ ಕಾಲದಲ್ಲಿ ಈ ರೀತಿಯಾಗಿ ಸರ್ವ ವಿಧದಲ್ಲೂ ಚಕ್ರಾಯುಧಧಾರಿಯಾದ ಆ ಮಹಾವಿಷ್ಣುವನ್ನು ಸಂತೋಷಪಡಿಸು. ಈ ವಿಧವಾದ ಕ್ರಿಯಾಯೋಗದಲ್ಲಿ ಕರ್ಮಯೋಗ ನಿರತನಾಗಿರುವ ನಿನ್ನ ವಿಷಯದಲ್ಲಿ ಆ ವಿಷ್ಣುವು ಶುಭಪ್ರದನಾಗಿಯೇ ಆಗುತ್ತಾನೆ. ಎಲೆ ಬಲಿಯೇ, ಅಚ್ಯುತನಾಗಿಯೂ ಇರುವ ಆ ಪ್ರಭುವನ್ನು ಆಶ್ರಯಿಸುವ ಮನುಷ್ಯರಾರೂ ಕೆಡುವುದಿಲ್ಲ. ಹೀಗೆ ಹೇಳಿ ಪ್ರಹ್ಲಾದನು ಪುನಃ ಅಲ್ಲಿಂದ ತನ್ನ ನಗರಕ್ಕೆ ಹೊರಟು ಹೋದನು. ಪುಲಸ್ತ್ಯರು ಹೇಳುತ್ತಾರೆ, ದೈತ್ಯ ಶ್ರೇಷ್ಠನಾದ ಆ ಪ್ರಹ್ಲಾದನು ಬಲಿಯನ್ನು ಕುರಿತು ಸತ್ಯವಾಗಿಯೂ ಉತ್ತಮೋತ್ತಮವಾಗಿಯೂ ಇರುವ ಈ ರೀತಿಯಾದ ಉಪದೇಶವನ್ನು ಮಾಡಿ ಆ ಬಲಿಯಿಂದ ಸತ್ಕರಿಸಲ್ಪಟ್ಟು ತನ್ನ ಹರಿಪಾದ ಭಕ್ತಿಯಿಂದ ಪೂರ್ಣ ಕಾಮನಾಗಿ ಮುಕ್ತಿಯನ್ನು ಹೊಂದಿದನು. ಸತ್ಕಾರದಿಂದಲೂ ಬಲಿಯ ಹರಿಭಕ್ತಿಯಿಂದಲೂ ಸಂತುಷ್ಟನಾದ ಆ ಪ್ರಹ್ಲಾದನು ಹೊರಟು ಹೋದ ಒಡನೆಯೇ ಬಲಿಯು ಚಂದ್ರನಂತೆ ರಮ್ಯವಾದ ಸೌಧವನ್ನು ಮಾಡಿಸಿದನು. ಇಂದ್ರನ ಶಿಲ್ಪಿಯಿಂದ ಉತ್ತಮವಾದ ಕೇಶವ ವಿಗ್ರಹವನ್ನು ಅಲ್ಲಿ ನಿರ್ಮಾಣ ಮಾಡಿಸಿದನು. ಮಹಾತ್ಮನಾದ ಆ ಬಲಿಯು ಆ ಹರಿಮಂದಿರದಲ್ಲಿ ತನ್ನ ಪತ್ನಿಯೊಡನೆ ತಾನೇ ವರ್ಣಲೇಪನ ಮತ್ತು ಮಾರ್ಜನವೇ ಮೊದಲಾದ ಎಲ್ಲ ಕೆಲಸಗಳನ್ನು ಮಾಡಿದನು. ಗೋಧಿ, ಸಕ್ಕರೆ ಮೊದಲಾದ ಸ್ವಾದ್ಯ ವಸ್ತುಗಳಿಂದ ಆ ಹರಿಯನ್ನು ಬಹಳವಾಗಿ ಪೂಜಿಸಿದನು. ಅವನ ಪತ್ನಿಯಾದ ವಿಂಧ್ಯಾವಲಿಯು ಆ ಹರಿಮಂದಿರದಲ್ಲಿ ತಾನೇ ದೀಪ ಪ್ರದಾನ ಮಾಡುತ್ತಿದ್ದಳು. ಆ ಹರಿಮಂದಿರದಲ್ಲಿ ಬಲಿಯು ಧಾರ್ಮಿಕಗಳಾದ ಪುರಾಣಗಳನ್ನು ಪೌರಾಣಿಕರಾದ ಬ್ರಾಹ್ಮಣೋತ್ತಮರಿಂದ ಗಾನ ಮಾಡುವಂತೆ ಏರ್ಪಡಿಸಿದನು. ಆ ಪ್ರಕಾರ ಧರ್ಮ ಮಾರ್ಗದಲ್ಲಿ ನಿರತನಾಗಿ ಭಕ್ತಿಯಿಂದ ಹರಿಯನ್ನು ಸೇವಿಸುತ್ತಿರುವ ಆ ಬಲಿಯ ರಕ್ಷಣೆಗಾಗಿ ಜಗತ್ಪತಿಯಾದ ಜನಾರ್ದನನು ದಿವ್ಯ ದೇಹಧಾರಿಯಾಗಿ ಅಲ್ಲಿ ನಿಂತನು. 10,000 ಸೂರ್ಯನಂತೆ ಜ್ವಲಿಸುತ್ತಿರುವ ಮುಸಲಾಯುಧವನ್ನು ಹಿಡಿದು ಬಲಿಯ ಗೃಹ ರಕ್ಷಣೆಗಾಗಿ ದ್ವಾರಪಾಲಕನಾಗಿ ನಿಂತ ಆ ಜನಾರ್ದನನು ಬಲಿಯ ವೈರಿಗಳಾದ ರಾಜಾಧಿರಾಜರನ್ನೂ ನಿಗ್ರಹಿಸುತ್ತಾ ಅವನ ಮನೆಯ ಪ್ರವೇಶಕ್ಕೆ ಅವಕಾಶ ಕೊಡದೆಯೇ ನಿಂತನು. ತನ್ನ ಸೇವೆಯಲ್ಲಿರುವ ಬಲಿಯನ್ನು ರಕ್ಷಿಸಲು ಜಗದ್ರಕ್ಷಕನಾಗಿಯೂ ಸಕಲ ಗುಣಾಭಿರಾಮನಾಗಿಯೂ ಇರುವ ನಾರಾಯಣನೇ ದ್ವಾರಪಾಲನಾಗಿ ನಿಂತುದರಿಂದ ಯಾವ ಆತಂಕವೂ ಇಲ್ಲದೆ ತನ್ನ ಉಪ್ಪರಿಗೆಯ ಮಧ್ಯದಲ್ಲಿ ಪ್ರಭುವಾಗಿಯೂ ಮಹಾತಪಸ್ವಿಯಾಗಿಯೂ ಇರುವ ಆ ನಾರಾಯಣನನ್ನು ಪ್ರತಿಷ್ಠೆ ಮಾಡಿ ಬಲಿಯು ಯಥಾವಿಧಿಯಾಗಿ ಅವನ ಪೂಜಾದಿಗಳನ್ನು ನಡೆಸಿದನು. ಈ ರೀತಿ ಅಸುರರಾಜನಾದ ಆ ಬಲಿಯು ಹರಿಯ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಅವನನ್ನೇ ಪೂಜಿಸುತ್ತಿರುವನು. ನ ಮೇ ಭಕ್ತ ಪ್ರಣಶ್ಯತಿ ಎಂಬ ಹರಿಯ ವಚನವನ್ನೇ ಸ್ಮರಿಸುತ್ತಿರುವ ಆ ಬಲಿಗೆ ಅಂತಹ ಸ್ಮರಣೆಯೇ ವಿನಯಕ್ಕೆ ಶಿಕ್ಷಕವಾಗಿಯೂ ಪರಿಣಮಿಸಿತು. ಆ ಬಲಿಯು ದೇವೇಂದ್ರನಿಗೆ ಸಮಾನನಾದ ತನ್ನ ತಾತನಾದ ಪ್ರಹ್ಲಾದನ ಉಪದೇಶವೆಲ್ಲವೂ ಸತ್ಯವೆಂದೂ ತಿಳಿದು ಗುರುವಿನ ಆ ವಾಕ್ಯಗಳನ್ನು ಬಾರಿ ಬಾರಿಗೂ ಸ್ಮರಿಸುತ್ತಾ ಪರಲೋಕದಲ್ಲಿಯೂ ಈ ಲೋಕದಲ್ಲಿಯೂ ಸಕಲ ಶ್ರೇಯಸ್ಸಿಗೂ ಈ ಹರಿಭಕ್ತಿಯೇ ಸಾಧನವೆಂದು ತಾನು ಈ ರೀತಿ ಪಠಿಸಲಾರಂಭಿಸಿದನು. ಯಾರು ಮೊದಲು ಇತರರ ದುರ್ವಚನವನ್ನು ಕೇಳಿ ಮನೋದೋಷವನ್ನು ಹೊಂದಿರುವರೋ ಅಂತಹವರು ಸ್ನೇಹಪೂರ್ವಕವಾಗಿ ವೃದ್ಧರಿಂದುಪದೇಶಿಸಲ್ಪಡುವ ಸವಿಮಾತುಗಳನ್ನು ಕೇಳಿ ಬೆಣ್ಣೆಯಂತೆ ಮೃದು ಹೃದಯರಾಗಿರುವರೋ ಅವರು ಕೊನೆಯಲ್ಲಿ ಶಾಂತಿಯಿಂದ ಸುಖಿಗಳಾಗುತ್ತಾರೆ. ಈ ವಿಚಾರದಲ್ಲಿ ಸಂದೇಹವಿಲ್ಲ. ವಿಪತ್ತುಗಳೆಂಬ ಸರ್ಪಗಳಿಂದ ಕಚ್ಚಲ್ಪಟ್ಟು ಅದಕ್ಕೆ ಪ್ರತೀಕಾರ ರೂಪವಾದ ವಿಷನಾಶಕ ಮಂತ್ರವನ್ನು ತಿಳಿಯದೆ ದುಃಖಪಡುವ ಸಂಸಾರಿಗೆ ವೃದ್ಧರ ವಾಕ್ಯಗಳೇ ಔಷಧಿಗಳಾಗಿ ಪರಿಣಮಿಸಿ ಅವನ ವಿಷಬಾಧೆಯನ್ನು ಹೋಗಲಾಡಿಸುತ್ತದೆ. ವೃದ್ಧರ ವಚನಗಳೆಂಬ ಅಮೃತವನ್ನು ಆಸ್ವಾದಿಸಿ ಆ ವಚನಗಳ ಅರ್ಥವನ್ನು ಮೆಚ್ಚುಗೆಯಿಂದ ಅನುಭವಿಸುವವನಿಗೆ ಮನಸ್ಸಿನಲ್ಲಿ ಯಾವ ವಿಧವಾದ ತೃಪ್ತಿ ಉಂಟಾಗುತ್ತದೆಯೋ ಅಂತಹ ತೃಪ್ತಿಯು ಸೋಮಪಾನದಿಂದ ಉಂಟಾಗುವುದೇ. ವಿಪತ್ತನ್ನು ಹೊಂದಿ ದುಃಖ ಪಡುತ್ತಿರುವ ಯಾವ ಜನರಿಗೆ ವೃದ್ಧರು ಶಿಕ್ಷಕರಾಗಿರುವುದಿಲ್ಲವೋ ಅಂತಹ ಜನರು ಬಂಧುಗಳಿಗೆಲ್ಲ ಶೋಚ್ಯರಾಗುತ್ತಾರೆ. ಅಂತಹವರು ಈ ಲೋಕದಲ್ಲಿ ಬದುಕಿದ್ದರೂ ಸತ್ತವರೇ ಎಂದು ಭಾವಿಸಬೇಕು. ವಿಪತ್ತೆಂಬ ಮೊಸಳೆಯಿಂದ ಹಿಡಿಯಲ್ಪಟ್ಟವರನ್ನು ಬಿಡಿಸಲು ಶಾಂತರಾದ ವೃದ್ಧರೇ ಸಮರ್ಥರೇ ಹೊರತು ಪಂಡಿತರಲ್ಲ. ಯಾವ ಪಂಡಿತರು ಇವನನ್ನು ಬಿಡಿಸಲು ಪ್ರಯತ್ನಿಸುತ್ತಾರೆಯೋ
ಅವರು ಶಾಸ್ತ್ರಜ್ಞರಾಗಿದ್ದರೂ ಶಾಂತಿ ಇಲ್ಲದವರಾದುದರಿಂದ ಅವರಿಂದ ಇಂತಹವನ ಬಿಡುಗಡೆಯು ಸಾಧ್ಯವೇ ಇಲ್ಲ. ಆದುದರಿಂದ ವೃದ್ಧೋಪದೇಶವೇ ಇದಕ್ಕೆ ತಕ್ಕ ಪ್ರತೀಕಾರವೆಂದು ತಾತ್ಪರ್ಯ. ವಿಪತ್ತೆಂಬ ಸಮುದ್ರದಲ್ಲಿ ಮುಳುಗಿ ವಿಷಯಾಭಿಲಾಷೆ ಎಂಬ ತೆರೆಗಳಿಂದ ಒಯ್ಯಲ್ಪಡುತ್ತಿರುವವರಿಗೆ ವೃದ್ಧ ವಚನಗಳಲ್ಲದೆ ಬೇರೆ ಯಾವ ದೋಣಿಯೂ ಇರುವುದಿಲ್ಲ. ಈ ರೀತಿ ಬಲಿಯ ಪಠಣ ಕ್ರಮವನ್ನು ವಿವರಿಸಿ ಪುಲಸ್ತ್ಯರು ಹೇಳುತ್ತಾರೆ. ಎಲೈ ನಾರದನೇ, ಆದುದರಿಂದ ಯಾವನೊಬ್ಬನು ವೃದ್ಧರ ವಚನಗಳನ್ನು ಪ್ರೀತಿಯಿಂದ ಕೇಳುತ್ತಾನೆಯೋ ಅದರಂತೆ ನಡೆಯುತ್ತಾನೆಯೋ ಅಂತಹವನು ಜಾಗ್ರತೆಯಾಗಿ ಸಿದ್ಧಿ ಮಾರ್ಗವನ್ನು ಹೊಂದುತ್ತಾನೆ. ಇದಕ್ಕೆ ವಿರೋಚನ ಪುತ್ರನಾದ ಬಲಿಯೇ ಉದಾಹರಣೆ. ಪುಲಸ್ತ್ಯರು ಪುರಾಣದ ಫಲಶ್ರುತಿಯನ್ನು ಆರಂಭಿಸುತ್ತಾರೆ. ಎಲೈ ನಾರದನೇ, ಈ ವಿಧವಾದ ಪುಣ್ಯಕರವಾದ ಈ ವಾಮನ ಪುರಾಣವನ್ನು ನಿನಗೆ ಹೇಳಿದ್ದಾಯಿತು. ಇದನ್ನು ಕೇಳಿದವನು ಈ ಲೋಕದಲ್ಲಿ ಬಹಳ ಕೀರ್ತಿವಂತನಾಗಿದ್ದು ವಿಷ್ಣು ಭಕ್ತನಾಗಿ ಆ ವಿಷ್ಣುವಿನ ಸ್ಥಾನವನ್ನು ಹೊಂದುತ್ತಾನೆ. ಯಾವನು ಯಾವಾಗಲೂ ಆ ವಿಷ್ಣುವಿನಲ್ಲಿಯೇ ಆಶ್ರಯ ಹೊಂದಿರುವನೋ ಅವನು ಪುತ್ರರು, ಭಾರ್ಯೆ, ಧನ ಮುಂತಾದ ಇಹಲೋಕದ ಸುಖ ಸಾಧನಗಳಿಂದ ಯಾವಾಗಲೂ ಕೂಡಿರುತ್ತಾನೆ. ಯಾವನು ಆ ವಿಷ್ಣುವನ್ನು ಯಥಾವಿಧಿಯಾಗಿ ಭಕ್ತಿಯಿಂದ ಪೂಜಿಸುತ್ತಾ ಪ್ರಣಮಾದಿ ವ್ಯಾಪಾರಗಳಲ್ಲಿ ನಿರತನಾಗಿ ಭಕ್ತಿಯ ಅತಿಶಯದಿಂದ ಆ ವಿಷ್ಣುವಿನ ಚರಿತ್ರೆಯನ್ನು ಸಹ ಕೇಳುತ್ತಾನೆಯೋ ಅಂತಹ ಪುಣ್ಯಶಾಲಿಯು ನಿಷ್ಪಾಪನಾಗಿ ದಕ್ಷಿಣೆಯೊಡಗೂಡಿದ ಅಶ್ವಮೇಧ ಯಾಗದ ಫಲವನ್ನೇ ಹೊಂದುತ್ತಾನೆ. ಚಿನ್ನ, ಭೂಮಿ, ಕುದುರೆ, ಆನೆ, ರಥ ಇವುಗಳನ್ನು ಯಥಾವಿಧಿಯಾಗಿ ಸತ್ಪಾತ್ರದಲ್ಲಿ ದಾನ ಮಾಡುವವನಿಗೆ ಉಂಟಾಗಬಹುದಾದ ಮಹಾಫಲವೂ ಇವನಿಗೆ ಉಂಟಾಗುತ್ತದೆ. ಈ ಭೂಮಿಯಲ್ಲಿರುವ ಪುಣ್ಯಶಾಲಿಯಾದ ಮನುಷ್ಯನೇ ಆಗಲಿ ಸ್ತ್ರೀಯೇ ಆಗಲಿ ಈ ಪುರಾಣದ ಒಂದು ಪಾದವನ್ನಾದರೂ ಶುಚಿಯಾಗಿದ್ದು ಶ್ರವಣ ಮಾಡಿದ್ದೇ ಆದರೆ ಅಂತಹ ಸ್ತ್ರೀ ಪುರುಷರು ಇದರಲ್ಲಿ ಹೇಳಿರುವ ಪುಣ್ಯತೀರ್ಥಗಳಲ್ಲಿ ಹಾಗೂ ಗಂಗಾಜಲದಲ್ಲಿಯೂ, ನೈಮೀಷ ತೀರ್ಥದಲ್ಲಿಯೂ, ಪುಷ್ಕರ ತೀರ್ಥದಲ್ಲಿಯೂ, ಕೋಕಾಮುಖದಲ್ಲಿಯೂ, ಮಾಘ ಮಾಸದಲ್ಲಿ ಪ್ರಯಾಗದ ತೀರ್ಥದಲ್ಲಿಯೂ ಸಹ ಸ್ನಾನ ಮಾಡಿದವರಿಗೆ ಯಾವ ಮಹಾಫಲಗಳನ್ನು ಬ್ರಾಹ್ಮಣೋತ್ತಮರು ಹೇಳಿರುವರೋ ಅಂತಹ ಮಹಾಫಲವನ್ನು ಹೊಂದುತ್ತಾರೆ. ಏಕಮನಸ್ಕತೆಯಿಂದ ಈ ವಾಮನನನ್ನು ಕೀರ್ತನೆ ಮಾಡಿ ಅವನ ಸ್ಥಾನವನ್ನೇ ಹೊಂದುತ್ತಾರೆ. ಎಲೆ ಮಹರ್ಷಿಯೇ, ರಾಜಸೂಯಾಯಾಗದ ಫಲವನ್ನು ಕೊಡುವ ಯಾವ ಈ ಪುಣ್ಯ ಚರಿತ್ರೆಯನ್ನು ನಿನಗೆ ಹೇಳಿರುವೆನೋ ಇಂತಹ ಈ ಚರಿತ್ರೆಯ ಶ್ರವಣದಿಂದ ಭೂಲೋಕದಲ್ಲಿಯೂ ದೇವಲೋಕದಲ್ಲಿಯೂ ಹೊಂದಬಹುದಾದ ಫಲಗಳನ್ನು ಪುಣ್ಯಶಾಲಿಯು ಹೊಂದುತ್ತಾನೆ. ಈ ವಿಷಯದಲ್ಲಿ ನನಗೆ ಸಂಶಯವಿಲ್ಲ. ಸೂರ್ಯ ಚಂದ್ರರ ಗ್ರಹಣ ಕಾಲದಲ್ಲಿ ರತ್ನವನ್ನು ದಾನ ಮಾಡುವುದರಿಂದಲೂ, ಹಸಿದು ಬಂದವನಿಗೆ ಅನ್ನದಾನ ಮಾಡುವುದರಿಂದಲೂ, ಅಗ್ನಿ ಸಹಿತನಾಗಿ ಬಂದ ಅರ್ಥಿಗೂ, ದುರ್ಭಿಕ್ಷ ಕಾಲದಲ್ಲಿ ಪತ್ನಿ ಪುತ್ರರ ಭರಣಕ್ಕಾಗಿ ಕಷ್ಟಪಡುತ್ತಿರುವವನಿಗೂ, ಕುಟುಂಬ ಪೋಷಣದಲ್ಲಿರುವ ಜ್ಞಾತಿಗೂ, ತಂದೆ ತಾಯಿಗಳ ಪೋಷಣೆಗಾಗಿ ಕಷ್ಟಪಡುತ್ತಿರುವ ದೇವತೆಗಳ ಮತ್ತು ಬ್ರಾಹ್ಮಣ, ಅಗ್ನಿ, ಋಷಿಗಳು ಇವರ ಸೇವೆಯಲ್ಲಿ ನಿರತನಾಗಿರುವ ಮತ್ತು ಪುತ್ರನಿಗೂ ದೊಡ್ಡ ಅಣ್ಣನಿಗೂ ಸಹ ಕಷ್ಟ ಕಾಲದಲ್ಲಿ ದಾನ ಮಾಡುವವನಿಗೆ ಯಾವ ಫಲವನ್ನು ದೇವತೆಗಳು ಹೇಳುತ್ತಾರೆಯೋ ಅಂತಹ ಫಲವನ್ನು ಈ ಉಪಾಖ್ಯಾನವನ್ನು ಪಠಿಸುವವನು ಹೊಂದುತ್ತಾನೆ. ಈ ವಾಮನಾವತಾರವು ಹಿಂದಿನ ಕಲ್ಪ ಸಂಖ್ಯೆಯಿಂದ 14ನೆಯದು. ಈ ಅವತಾರದ ಉಪಾಖ್ಯಾನ ಶ್ರವಣದಿಂದ ಎಲ್ಲ ಪಾಪಗಳು, ಮಹಾಪಾತಕಗಳು ಜಾಗ್ರತೆಯಾಗಿ ನಾಶ ಹೊಂದುತ್ತದೆ. ಇದರಲ್ಲಿ ನನಗೆ ಸಂಶಯವಿಲ್ಲ. ಎಲೆ ಮುನಿವರ್ಯನೇ, ವಾಮನನ ಈ ಉಪಾಖ್ಯಾನದ ಪಾಠದಿಂದಲೂ ಅರ್ಥಸಹಿತವಾಗಿ ಅಥವಾ ಅರ್ಥವಿಲ್ಲದೆ ಕೇವಲ ಶಬ್ದರಾಶಿಯ ಶ್ರವಣದಿಂದಲೂ ಯಾವನಿಗಾದರೂ ಸರ್ವೇ ಸಾಮಾನ್ಯವಾಗಿ ಸರ್ವ ಪಾಪಗಳು ನಾಶ ಹೊಂದುತ್ತದೆ. ಪಾಪಿಗಳೂ ಸಹ ಗಂಗಾಜಲದ ಸ್ನಾನದಿಂದ ಶುದ್ಧರಾಗುವಂತೆ ಈ ವಾಮನ ಪುರಾಣದ ಶ್ರವಣದಿಂದಲೂ ಪಾಪನಾಶ ಹೊಂದಿ ಶುದ್ಧರಾಗುತ್ತಾರೆ. ಎಲೆ ಬ್ರಾಹ್ಮಣೋತ್ತಮನೇ, ಈ ವಾಮನ ಪುರಾಣವನ್ನು ಯಾವನು ಶ್ರವಣ ಮಾಡುತ್ತಾನೆಯೋ ಅವನ ಶರೀರದಲ್ಲಿಯೂ ವಂಶದಲ್ಲಿಯೂ ಸಹ ರೋಗ ಮತ್ತು ವಿಷ, ಅಭಿಚಾರಿಕ ಅಂದರೆ ಮಾಟಾಕೂಟಗಳು ಇವುಗಳ ಭಯವು ಎಂದಿಗೂ ಇರುವುದಿಲ್ಲ. ರಹಸ್ಯವಾದ ಈ ಉಪಾಖ್ಯಾನವನ್ನು ನಿನಗೆ ಹೇಳಿರುವೆನು. ನೀನೂ ಸಹ ಹರಿಭಕ್ತಿ ಇಲ್ಲದವನಿಗೆ ಇದನ್ನು ಹೇಳಕೂಡದು. ಅಂತಹ ಭಕ್ತಿ ಇಲ್ಲದವನು ಬ್ರಾಹ್ಮಣ ನಿಂದೆಯಿಂದಲೂ ಪಾಪಕಾರ್ಯದಲ್ಲಿ ಆಸಕ್ತಿಯಿಂದಲೂ ಹೀನನಾಗಿರುವವನೆಂಬುದನ್ನು ಸಕಾರಣವಾದ ವಾಕ್ಯ ಪ್ರಮಾಣದಿಂದ ತಿಳಿದು ಅವನನ್ನು ವರ್ಜಿಸಬೇಕು. ವಾಮನಾವತಾರ ಹೊಂದಿದ ಜಗತ್ಕಾರಣ ಮೂರ್ತಿಯಾಗಿಯೋ ಅಥವಾ ಬಲಿಬಂಧನ ವ್ಯಾಜ್ಯದಿಂದ ಲೋಕ ಕಲ್ಯಾಣಕ್ಕಾಗಿ ವಾಮನನಾಗಿಯೋ ಮಹಾಪರಾಕ್ರಮಶಾಲಿಯಾಗಿಯೂ ಇರುವ ಆ ನಾರಾಯಣನಿಗೆ ಅನಂತ ನಮಸ್ಕಾರಗಳು. ಶಾಂಗವೆಂಬ ಧನಸ್ಸನ್ನು, ಚಕ್ರ, ಖಡ್ಗ, ಗದೆ ಇವುಗಳನ್ನು ಧರಿಸಿರುವ ಆ ಪುರುಷೋತ್ತಮನಿಗೆ ಅನಂತ ನಮಸ್ಕಾರಗಳು.
ಯಾವ ಮನುಷ್ಯನು ಆ ಕೃಷ್ಣನ ಸತತ ಸ್ಮರಣೆಯಿಂದ ಈ ರೀತಿ ಹೇಳುತ್ತಾ ತತ್ಪರನಾಗಿರುವನೋ ಅಂತಹ ಭಕ್ತನಿಗೆ ದೇವವಂದಿತನಾದ ಆ ವಿಷ್ಣುವು ಮೋಕ್ಷವನ್ನು ಕೊಡುತ್ತಾನೆ. ಇದನ್ನು ಪಠಣ ಮಾಡಿದವರಿಗೆ, ಶ್ರವಣ ಮಾಡಿದವರು ಗೋವು, ಭೂಮಿ, ಸುವರ್ಣ, ಭೂಷಣ ಇತ್ಯಾದಿಗಳನ್ನು ದಾನ ಮಾಡಬೇಕು. ದಾನ ಮಾಡತಕ್ಕ ದ್ರವ್ಯದಲ್ಲಿ ಲೋಭದಿಂದ ವರ್ತಿಸಬಾರದು. ಹಾಗೆ ಮಾಡಿದ್ದೇ ಆದರೆ ಅವರು ಹೊಂದಬೇಕಾದ ಶ್ರವಣ ಫಲವೇ ನಾಶವಾದೀತು. ಬ್ರಾಹ್ಮಣನಾದವನು ಅಸೂಯಾದಿ ದೋಷಗಳನ್ನು ಬಿಟ್ಟು ಪ್ರಾತಃ, ಸಾಯಂ, ಮಧ್ಯಾಹ್ನವೆಂಬ 3 ಸಂಧಿಕಾಲದಲ್ಲಿಯೂ ಇದರ ಶ್ರವಣದಿಂದಲೂ ಪಾಠದಿಂದಲೂ ಸರ್ವ ಪಾಪರಹಿತನಾಗಿ ಸಂಪತ್ತನ್ನು ಹೊಂದುತ್ತಾನೆ. ಇಂತು ಪುಲಸ್ತ್ಯ ನಾರದರ ಸಂವಾದ ರೂಪವಾದ ಶ್ರೀ ವಾಮನ ಪುರಾಣದಲ್ಲಿನ 95ನೆಯ ಅಧ್ಯಾಯವೂ ಸಮಾಪ್ತವಾದುದು. ಶುಭಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವಾಮನ ಪುರಾಣವು ಸಂಪೂರ್ಣವಾಗಿದೆ. ಶ್ರೀರಸ್ತು.